ನೋಡೋಣ ಯಾವ ರೀತಿ ಸ್ಟಾಕ್ಸ್ನ ಟ್ರೇಡ್ ಮಾಡ್ಬೋದು ಇಲ್ಲಾಂದರೆ ಮಾಡಬಾರ್ದು ಅನ್ನೋದು ಚೆಕ್ ಮಾಡೋಣ. ಈಗ ಸ್ಕ್ರೀನಿಂಗ್ ಮಾಡೋದು ಯಾವ ಥರ ಸ್ಟಾಕ್ಸ್ ಏನಾದರೂ ಸ್ವಿಂಗ್ ಟ್ರೇಡಿಂಗ್ಗೆ ಯೂಸ್ ಆಗುತ್ತಾ ಇಲ್ವಾ ಅಂತ. ಈಗ ನೋಡ್ಬೋದು ನೀವು ಹ್ಯಾಪಿ ಫೋರ್ಜಿಂಗ್ ಲಿಮಿಟೆಡ್ ಇದು ಸ್ಟೇಜ್ 2 ಅಲ್ಲೇ ಇದೆ. ಬಟ್ ಸ್ಟೇಜ್ 2 ಅಲ್ಲಿ ಇದ್ದಿದ್ದ ತಕ್ಷಣ ನಾವು ಸ್ಟಾಕ್ಸ್ನ ಟ್ರೇಡ್ ಮಾಡಬಾರ್ದು. ಈವನ್ ಮಾರ್ಕೆಟ್ ಕ್ಯಾಪು ಚೆನ್ನಾಗಿದೆ, 1000 ಎಬೋನೇ ಇದೆ. ಬಟ್ ನಾವು ಏನಕ್ಕೆ ಇದನ್ನು ಟ್ರೇಡ್ ಮಾಡಲ್ಲ ಅಂದರೆ ನೀವೇ ನೋಡ್ಬೋದು, ಒಂಥರ ಚಾಪಿ ಆಗಿದೆ ಸ್ಟಾಕು, ತುಂಬ ವಿಕ್ಸ್. ಈ ಥರ ತುಂಬ ವಿಕ್ಸ್ ಇರಬಾರ್ದು, ಒಂದು ಫ್ಲೋ ಇರಬೇಕು. ಸ್ಟಾಕ್ ಹೋಗ್ತಿದೆ, ಒಂದು ಕಂಟಿನ್ಯೂಸ್ ಫ್ಲೋ ಇರಬೇಕು ಮೇಲೆ. ಈ ಥರ ಕಂಟಿನ್ಯೂಸ್ ರೆಡ್ಡು ಗ್ರೀನ್ ಈ ಥರ ಚಾಪಿ ಆಗಿರಬಾರ್ದು ಸ್ಟಾಕ್ ಯಾವತ್ತೇ ಆಗಲಿ. ಅದಕ್ಕೆ ಈ ಸ್ಟಾಕ್ನ ನಾವು ಟ್ರೇಡ್ ಮಾಡೋದು ಅವಾಯ್ಡ್ ಮಾಡ್ತೀವಿ. ನೆಕ್ಸ್ಟ್ ನಾರಾಯಣ ರುದಲ್ಲೇ ನೀವೇ ಹೇಳ್ಬೋದು, ಇದರಲ್ಲಿ ಸ್ಟಾಕಲ್ಲಿ ತುಂಬ ಎಷ್ಟು ಚಾಪಿನೆಸ್ ಇದೆ ಅಂದರೆ ಸ್ಟೇಜ್ 2 ಹೋಗಿ ಎಂಟ್ರ್ ಆಗಿದೆ. ಬಟ್ ಸ್ಟೇಜ್ 2 ಎಂಟ್ರ್ ಆಗಿದ ತಕ್ಷಣ ನಾವು ಈ ಥರ ಸ್ಟಾಕ್ನ ಟ್ರೇಡ್ ಮಾಡಲೇಬಾರ್ದು. ಎಷ್ಟು ವಿಕ್ಸ್ ಈ ಥರ ಇಷ್ಟಿಷ್ಟು ಉದ್ದ ವಿಕ್ಸ್ ಬಂದರೆ ನಿಮಗೆ ಟ್ರೇಡಿಂಗ್ ತೊಗೊಂಡ್ರು ನಿಮ್ಗೆ ಕಂಫರ್ಟಾಗಿರಲ್ಲ. ನಿಮಗೆ ಎಕ್ಸಿಟ್ ಬೇಗ ಎಂಟ್ರಿ ಹೆಂಗಿರುತ್ತೋ ಅದೇ ಥರ ಎಕ್ಸಿಟ್. ಇವಾಗ ಫಾರ್ ಎಕ್ಸಾಂಪಲ್ ನೀವೆಲ್ಲ ತೊಗೊಂಡ್ರೆ ಸ್ಟಾಕು ನೆಕ್ಸ್ಟ್ ಡೇನೇ ಹಂಗೆ ಎಕ್ಸಿಟ್ ಆಗಿಬಿಡುತ್ತೆ. ಅದಕ್ಕೆ ನಾವು ಈ ಥರ ಸ್ಟಾಕ್ ಚಾಪಿ ಆಗಿರೋ ಸ್ಟಾಕ್ಸ್ನ ಅವಾಯ್ಡ್ ಮಾಡಬೇಕು. ನೆಕ್ಸ್ಟ್ ಇದು ಅಪೋಲೋ ಹಾಸ್ಪಿಟಲ್ಸ್. ಇದು ಕೂಡ ನಿಮ್ಗೆ ಅಷ್ಟೊಂದು ಮೂವ್ಮೆಂಟ್ ಇಲ್ಲ. ಯೂಶ್ವಲಿ ಒಂದು ಸ್ಟಾಕಲ್ಲಿ ಮೂವ್ ಆಗ್ತಿದೆ ಅಂದರೆ ಈ ಥರ ಒಂದು 7-6% ಇರಬೇಕು. ಇಲ್ಲಿ ನೋಡಿದ್ರೆ ನೀವು ಮ್ಯಾಕ್ಸ್ ಅಂದರೆ 2-3%, 4% ಅಷ್ಟೇ ಮ್ಯಾಕ್ಸ್ ಸ್ಟಾಕ್ಸಲ್ಲಿ. ಮತ್ತು ಅಷ್ಟು ಕ್ಲೀನೂ ಇಲ್ಲ. ಅಬ್ಸರ್ವ್ ಮಾಡಿದ್ರೆ ಎಷ್ಟು ಚಾಪಿ ಆಗಿದೆ ಸ್ಟಾಕ್, ಕ್ಲೀನ್ ಮೂವ್ ಇಲ್ಲ ಸ್ಟಾಕಲ್ಲಿ. ಝೆನ್ ಟೆಕ್ನಾಲಜೀಸಲ್ಲೂ ಸ್ಟೇಜ್ 2 ಎಂಟ್ರ್ ಆಗಿದೆ. ಬಟ್ ಕ್ಲೀನ್ ನೋಡಿ, ನೀವು ಪ್ರೀವಿಯಸ್ ಮೂವ್ಸ್ ನೋಡಿದ್ರೆ ಈ ಥರ ಕ್ಲೀನಾಗಿ ಅಪ್ ಹೋಗ್ಬೇಕು ಮೇಲೆ. ಈ ಥರ ಟೈಮಲ್ಲಿ ತೊಗೋಬೇಕು, ಇಲ್ಲಿ ಇಂಥ ಕಡೆ ತೊಗೋಬೇಕು. ಹೆಂಗೆ ಗೊತ್ತಾಗುತ್ತೆ ಆ ಥರ ಟೈಮಲ್ಲಿ ತೊಗೋಬೇಕು ಅಂದರೆ, ನಾವು ಪ್ರೀವಿಯಸ್ ಮೂವ್ಸ್ಗಳು ನೋಡಿದ್ರೆ ನಮಗೆ ಈ ಥರ ಮೇಲೆ ಹೋಗುತ್ತೆ ಪಾಸ್ ಆಗುತ್ತೆ ಅಂದರೆ ಇದು ಸ್ವಲ್ಪ ಕ್ಲೀನೇ. ಬಟ್ ಅಷ್ಟು ಪರ್ಫೆಕ್ಟಾಗೂ ಇಲ್ಲ ಇದು. ಇಲ್ಲಿ ಸ್ವಲ್ಪ ಕ್ಯಾರೆಕ್ಟರ್ ಚೆನ್ನಾಗಿದೆ. ಇಲ್ಲಿ ನೀವು ಇಲ್ಲೆಲ್ಲಾದರೂ ತೊಗೊಂಡ್ರೆ ಒನ್ ಡೇ ಹೋಗುತ್ತೆ, ಮತ್ತು ನೆಕ್ಸ್ಟ್ ಡೇ ಹಂಗೆ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾ ಬರುತ್ತೆ. ಈ ಥರ ಫಾಲ್ ಆಗೋದು ತೊಗೊಂಡ್ರೆ ನಮಗೆ ರಿಸ್ಕ್ ಇರುತ್ತೆ ತುಂಬ. ಇನ್ನೊಂದೇನೆಂದರೆ ಇದು ಈ ಥರ ಯು ಶೇಪಲ್ಲಿ ಈ ಥರ ಫಾರ್ಮ್ ಆಗ್ತಿದೆ. ಇದು ಔಟ್ಸೈಡ್ ಬಂದಾಗ ಇದೊಂಥರ ರೆಸಿಸ್ಟೆನ್ಸ್. ಈ ರೆಸಿಸ್ಟೆನ್ಸಿಂದ ಔಟ್ಸೈಡ್ ಬಂದರೆ ಅಟ್ಲೀಸ್ಟ್ ನಾವು 1 ಇಯರ್ ನೋಡಿ, June 25 1 ಇಯರ್ ಅಷ್ಟು ರೆಸಿಸ್ಟೆನ್ಸ್ ಬ್ಯಾಕ್. ಇಲ್ಲಿ ನೋಡಿ, ಇಲ್ಲಿಂದ ಆಲ್ ಟೈಮ್ ಹೈಗೆ ಬರಬೇಕು. 52 ವೀಕ್ಸ್ ಹೈಗಾದರೂ ಬಂದರೆ 52 ವೀಕ್ಸ್ ಹೈಗೆ ಬಂದಾಗ ನಾವು ಔಟ್ಸೈಡ್ ಇಲ್ಲೊಂದು ಪಾಸ್ ತೊಗೊಂಡು ಇಲ್ಲೊಂದು ಕನ್ಸಾಲಿಡೇಟ್ ಆಗುತ್ತೆ. ಆ ಕನ್ಸಾಲಿಡೇಷನ್ ಆದಮೇಲೆ ಒಂದು ಬ್ರೇಕ್ಔಟ್ ಕೊಡುತ್ತೆ. ಆ ಟೈಮಲ್ಲಿ ತೊಗೋಬೇಕು. ಇವಾಗ ನೋಡಿ, ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಈ ಥರ ಬಂದಿದೆ. ಇಲ್ಲಿ ಬ್ರೇಕ್ ಆಗಿದೆ ಕ್ಯಾಂಡ್ಲು. ನೀವು ಇಲ್ಲಿ ತೊಗೊಂಡ್ರು ನಡೆಯುತ್ತೆ, ಇಲ್ಲೂ ತೊಗೋಬೋದು. ಬಟ್ ಔಟ್ಸೈಡ್ ಇಲ್ಲಿ ಸ್ವಲ್ಪ ಔಟ್ಸೈಡ್ ಬಂದಾಗ ತೊಗೊಂಡ್ರೆ ನಿಮಗೆ ಈಸಿಯಾಗಿ ಮೂಮೆಂಟ್ ಇರುತ್ತೆ. ಬಟ್ ಸ್ಟಿಲ್ ಈ ಸ್ಟಾಕ್ ಅಷ್ಟು ಕ್ಲೀನ್ ಇಲ್ಲ, ಮೂವ್ಸು ಅವಾಯ್ಡ್ ಮಾಡೋದೇ ಬೆಸ್ಟ್. ಇದನ್ನು ರೊಸೆಲ್ಟೆಕ್ ಇದು ಅಷ್ಟೇ, ತುಂಬ ವಿಕ್ಸು, ಮೂಮೆಂಟು ಅಷ್ಟೇ, ಅಷ್ಟೊಂದೇನಿಲ್ಲ. ಒಂದು 14% ಒಂದು ಸರಿ ಇದೆ. ಬಟ್ ಅದರಲ್ಲೂ ವಿಕ್ಸ್ ಸ್ಟ್ರಾಂಗ್ ಮೂವ್ಸ್ ಇರಬೇಕು. ಯಾವತ್ತೇ ಆಗಲಿ ಈ ಥರ ವಿಕ್ಸ್ ಕಾಣಿಸ್ಬಾರ್ದು ನಮಗೆ. ಮೂವ್ ಆಗ್ತಿದೆ ಅಂದರೆ ಕಂಟಿನ್ಯೂಸ್ ದೊಡ್ಡ ಕ್ಯಾಂಡಲ್ಸಲ್ಲಿ ಒಂದು 2-3 ಕ್ಯಾಂಡಲ್ಸ್ ಇರಬೇಕು. ಅಟ್ಲೀಸ್ಟ್ ಒಂದು 7% ಮೂವ್ಸ್ ಇರಬೇಕು. ಆ ಥರ ಸ್ಟಾಕ್ಸ್ನ ನಾವು ಟ್ರೇಡ್ ಮಾಡ್ಬೋದು. ಇದು ಅಬ್ಸರ್ವ್ ಮಾಡಿದ್ರು ಇದು ಪಾಸ್ಟ್ ಮೂವ್ಸು. ಇದು ನೈಕಾ FSN ಕಾಮರ್ಸ್ ವೆಂಚರ್ಸ್ ಬಂದು ಇದು ನೈಕಾ ಕಂಪ್ನಿ. ಇದು ನೋಡಿದ್ರು ಅಷ್ಟೇ ನಿಮಗೆ ತುಂಬ ಚಾಪಿ ಆಗಿದೆ. ಇದ್ರ ಆಚೆ ಇವಾಗೇನಾದರೂ ಕ್ಯಾರೆಕ್ಟರ್ ಚೇಂಜ್ ಆಗಿ ಮೇ ಬಿ ಅಪ್ ಟ್ರೆಂಡ್ ಆಗ್ಬೋದು. ಇಲ್ಲಿ ವೆಯ್ಟ್ ಮಾಡ್ಬೋದು. ಇಲ್ಲಿ ನೋಡಿ, ಇವಾಗ ನೀವು ಇಷ್ಟು ದಿನ ಇದು ರೆಸಿಸ್ಟೆನ್ಸ್ ಝೋನು, ಸಪ್ಲೈ ಝೋನು. ಈ ಸಪ್ಲೈ ಝೋನಿಂದ ಆಚೆ ಬಂದ ಮೇಲೆ ಅಂದರೆ ಇಲ್ಲಿ ವೀಕರ್ ಹ್ಯಾಂಡ್ಸ್ ಎಲ್ಲ ಇಲ್ಲಿ ಯಾರ್ಯಾರು ತೊಗೊಂಡಿರ್ತಾರೋ ಅವರೆಲ್ಲ ಯಾವಾಗ ಇದು ಆಚೆ ಬಂದಾಗ ಇಲ್ಲೆಲ್ಲ ಎಕ್ಸಿಟ್ ಆಗ್ತಾರೆ. ಎಕ್ಸಿಟ್ ಆದಾಗ ಇಲ್ಲಿ ಸ್ಟ್ರಾಂಗರ್ ಹ್ಯಾಂಡ್ಸ್ ಬರ್ತಾರೆ. ಸ್ಟ್ರಾಂಗರ್ ಹ್ಯಾಂಡ್ಸ್ ಅಂದರೆ ದೊಡ್ಡ ಇನ್ವೆಸ್ಟರ್ಸ್ ಎಲ್ಲ, ಇದು ಎಲ್ಲ ರಿಟೇಲ್ ಇನ್ವೆಸ್ಟರ್ಸು ಅಲ್ಲಿ ಟ್ರ್ಯಾಪ್ ಆಗಿರ್ತಾರಲ್ವ, ಅಥವಾ ಒಂದು ವರ್ಷ ಹಿಂದೆ ತೊಗೊಂಡಿರ್ತಾರೆ ಈ ಪ್ರೈಸ್ಗಳಲ್ಲಿ. ಇಲ್ಲಿ ಬಂದಾಗ ಸಡನ್ನಾಗಿ ಇಲ್ಲಿ ಎಕ್ಸಿಟ್ ಆಗಿಬಿಡ್ತಾರೆ ಎಷ್ಟೋ ಜನ. ಮತ್ತು ಇಲ್ಲೊಂದು ಸ್ವಲ್ಪ ಜನ ತೊಗೊಂಡಿರ್ತಾರೆ, ಎಲ್ಲ ಎಕ್ಸಿಟ್ ಆಗ್ತಾರೆ. ಮೇಯ್ನ್ ಇದು ಎಕ್ಸಿಟ್ ಆದಮೇಲೆ ನೆಕ್ಸ್ಟ್ ಇಲ್ಲಿ ನಮಗೆ ನೀವು ಪ್ರೀವಿಯಸ್ ಮೂವ್ಸ್ ನೋಡಿದ್ರೆ ಇದು ಅಷ್ಟೊಂದೇನಿಲ್ಲ.
ತುಂಬ ಚಾಪಿಯಾಗೇ ಇದೆ. ಬಟ್ ನೀವು ಅಬ್ಸರ್ವ್ ಮಾಡಿದ್ರೆ ಮ್ಯಾಕ್ಸ್ ಅಂದರೆ 3% ಆ ಥರ ಹೋಗುತ್ತೆ. ಇಲ್ಲೆಲ್ಲ ಒಂದು 6% ಇದೆ. 7% ಎಬೋ ಇರಬೇಕು ಯಾವತ್ತೇ ಆಗಲಿ ಕ್ಯಾಂಡಲ್. ಮೇ ಬಿ ನೋಡ್ಬೇಕು ಇಲ್ಲೇನಾದರೂ ಕ್ಯಾರೆಕ್ಟರ್ ಚೇಂಜ್ ಆಗ್ಬೋದೇನೋ. ವಾಲ್ಯೂಮ್ಸ್ ಕೂಡ ಚೆನ್ನಾಗೇ ಇದೆ. ಮೇ ಬಿ ಇಲ್ಲಿ ಕ್ಯಾರೆಕ್ಟರ್ ಚೇಂಜ್ ಆದರೆ ಮೇ ಬಿ ನೋಡ್ಬೋದು ಇಲ್ಲಿ ಔಟ್ ಆಫ್ ದ ಇಲ್ಲೇನಾದರೂ ಒಂದು ಸ್ಟ್ರಾಂಗ್ ಕ್ಯಾಂಡಲ್ ಇಲ್ಲಿ ಬಂದ್ರೂ ತಗೋಣ ಅವಶ್ಯಕತೆ ಇರುತ್ತೆ ಇಲ್ಲಿ. ಇದು ಸ್ಟೇಜ್ 2 ಅಲ್ಲಿ ಇಲ್ಲ ಇನ್ನು ಟ್ರಾನ್ಸಿಷನ್ ಆಗ್ತಿದೆ. ಬಟ್ ಇನ್ನೊಂದೇನೆಂದರೆ ತುಂಬ ಚಾಪಿಯಾಗಿದೆ, ಅವಾಯ್ಡ್ ಮಾಡೋದೇ ಬೆಸ್ಟ್ ಸ್ಟಾಕ್. ತುಂಬ ಡೌನ್ ಇರೋದನ್ನು ತೊಗೋಬಾರ್ದು. ಹಿಂಗೆ ಮೇಲಿಂದ ಫಾಲ್ ಆಗಿರುತ್ತೆ ಕೆಳಗೆ, ಅಟ್ಲೀಸ್ಟ್ ಅದು 52 ವೀಕ್ಸಿಂದ ಇಲ್ಲಿ ಮೇಲ್ಗಡೆ ಇರೋವಾಗಾದರೂ ತೊಗೋಬೇಕು. ಅಂದರೆ 52 ವೀಕ್ಸ್ ಅಂದರೆ 1 ಇಯರ್ ಬ್ಯಾಕ್ ಪ್ರೈಸ್ ನೋಡಿದ್ರೆ ನೀವು ಇಲ್ಲಿ ಇದ್ರ ಎಬೋವ್ ಬಂದರೆ ಸ್ವಲ್ಪ ಇಲ್ಲಿ ನೋಡಿ ಇದು ರೆಸಿಸ್ಟೆನ್ಸ್ ಥರ ತೊಗೋಬೋದು. ಇಲ್ಲೆಲ್ಲಾದರೂ ರೆಸಿಸ್ಟೆನ್ಸ್ ತೊಗೊಂಡು ಇಲ್ಲಿಂದ ಎಬೋವ್ ಬಂದಾಗ ತೊಗೋಬೋದು. ಬಟ್ ಇದು ಸ್ಟಾಕ್ನ ಟ್ರೇಡ್ ಮಾಡೋದು ಕಷ್ಟ ಆಗುತ್ತೆ. ತುಂಬ ಚಾಪಿಯಾಗಿದೆ. ತುಂಬ ಒಂದೇ ರೆಡ್ಡು ಒಂದೇ ಈ ಥರ ಮೇಲೋಗಿ ಹಂಗೆ ಇದಾಗ್ಬಿಡ್ತದೆ. ಹಿಂಡ್ ರೆಕ್ಟಿಫೈಯರ್ಸ್ ಇದು ನೋಡಿದ ತಕ್ಷಣ ನಾವು ಹೇಳ್ಬೋದು ಇದ್ದೂ ತುಂಬ ಚಾಪಿಯಾಗಿದೆ ಅಂತ. ಈ ಥರ ಒನ್ ಡೇ ಇಷ್ಟು ಮೇಲೆ ಹೋಗಿ ಒಂದೇ ದಿನ ರೆಡ್ ಆ ಥರ ಡ್ರಾಪ್ ಆಗ್ಬೋದು. ಈ ಥರ ಎಲ್ಲ ಕ್ಯಾಂಡಲ್ಸ್, ಈ ಥರ ಚಾಪಿ ಕ್ಯಾಂಡಲ್ಸ್ನ ನಾವು ಕಂಪ್ಲೀಟ್ಲಿ ನೋಡಿ ಈ ಥರ ವಿಕ್ಸ್ ಹೆಂಗೆ ಬರುತ್ತೆ, ಹೆಂಗೆ ಫಾರ್ಮ್ ಆಗುತ್ತೆ. ನೀವು ಇನ್ ಕೇಸ್ ಇಲ್ಲೆಲ್ಲಾದರೂ ತೊಗೊಂಡಿದ್ರೆ ನೆಕ್ಸ್ಟ್ ಡೇ ಅದೇ ಸಡನ್ನಾಗಿ ಫಾಲ್ ಆಗಿಬಿಟ್ಟು ಚಾಪಿ ಈ ಥರ ವಿಕ್ಸ್ ಸ್ಟಾಪ್ ಲಾಸ್ ಹಿಟ್ ಆಗಿಬಿಡುತ್ತೆ. ಇದು ರೆಡ್ಡಿಂಗ್ಟನ್ ಕೂಡ ಇನ್ನೂ ಟ್ರಾನ್ಸಿಷನ್ ಆಗ್ತಿದೆ. ಬಟ್ ಸ್ಟಾಕ್ ನೋಡ್ಬೋದು ಇದು ಚೆನ್ನಾಗಿಲ್ಲ. ಈ ಥರ ನಾವು ಡೈಲಿ ಸ್ಕ್ರೀನಿಂಗ್ ಮಾಡ್ತಾ ಇರಬೇಕು. ನಿಮ್ಗೊಂದು ಐಡಿಯಾ ಬರುತ್ತೆ, ಚೆನ್ನಾಗಿರೋ ಸ್ಟಾಕ್ಸು ಸಿಗ್ಬೋದು. ಕಿರ್ಲೋಸ್ಕರ್ ಆಯಿಲ್ ಇಂಜಿನ್ಸ್ ಇದರಲ್ಲೂ ಮೂಮೆಂಟ್ಸ್ ಏನಿಲ್ಲ ಅಷ್ಟೊಂದು. ನೀವು ಇಲ್ಲಿ ನೋಡಿದ್ರೆ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ರೆಸಿಸ್ಟೆನ್ಸ್ ಲೈನ್ ಅಂತ ಡ್ರಾ ಮಾಡಿಕೊಂಡು ಇಲ್ಲೆಲ್ಲಾದರೂ ತೊಗೊತೀರ ಅಂದ್ಕೊಳ್ಳಿ. ಇದು 1-2 ಡೇಸ್ ಹೋಗುತ್ತೆ ಮತ್ತು ರಿಟರ್ನ್ ಅಂದರೆ ಮೂಮೆಂಟ್ಸ್ ಇಲ್ಲ ನಿಮ್ಗೆ. ಅಟ್ಲೀಸ್ಟ್ ಒಂದು ಏನಿದ್ರು ಒಂದು 7% ಎಬೋವ್ ಈ ಥರ ಅಪ್ ಮೂವ್ ಹೋಗ್ತಾ ಇರೋವಾಗ 7%, 8% ಕಂಟಿನ್ಯೂಸ್ ಒಂದು 2-3 ಕ್ಯಾಂಡಲ್ಸ್ ಕಂಟಿನ್ಯೂಸ್ 2 ಡೇಸ್ 3 ಡೇಸ್ ಬರಬೇಕು. ಪಿಡ್ಲೈಟ್ ಕೂಡ ಅದು ಲಾರ್ಜ್ ಕ್ಯಾಪ್ ಕಂಪ್ನಿ. ತುಂಬ ಲಾರ್ಜ್ ಕ್ಯಾಪು ಮಾಡಿದ್ರು ನಾವು ವೇಸ್ಟ್, ಅದು ಮೂಮೆಂಟ್ಸ್ ಇರೋಲ್ಲ. ಮತ್ತು ಇನ್ನೊಂದೇನು ತುಂಬ ಸ್ಮಾಲ್ ಕ್ಯಾಪ್ 10,000 ಬಿಲೋ ಇರೋದನ್ನು ಮಾಡಿದ್ರು ವೇಸ್ಟೇ, ಅವೂ ನಮಗೆ ಜಾಸ್ತಿ ಮೂವ್ಸ್ ಇರಲ್ಲ. ಇಲ್ಲಿ ನೋಡ್ಬೋದು ಪಾರಸ್ ಡಿಫೆನ್ಸ್ ನೋಡಿ, ಇಲ್ಲಿ ಯು ಶೇಪ್ ಥರ ಯು ಶೇಪಲ್ಲಿ ಇದು ಅಬ್ಸರ್ವ್ ಮಾಡಿದ್ರೆ ಜುಲೈ 25 ಇದು ರೆಸಿಸ್ಟೆನ್ಸ್ ಆಗಿ ಸಪ್ಲೈ ಝೋನು. ಈ ಸಪ್ಲೈ ಝೋನಿಂದ ಆಚೆ ಬಂದಮೇಲೆ ನೀವು ತೊಗೊಂಡ್ರೆ ನಿಮಗೆ ಪ್ರಾಬಬಿಲಿಟಿ ಆಫ್ ವಿನ್ನಿಂಗ್ ಅನ್ನೋದು ಚೆನ್ನಾಗಿರುತ್ತೆ. ನೋಡಿ ಫಾರ್ ಎಕ್ಸಾಂಪಲ್ ನೀವು ಇಲ್ಲೆಲ್ಲಾದ್ರೂ ತೊಗೊಂಡ್ರು ಈ ಥರ ಅಪ್ ಮೂವ್ಸ್ ಇರುತ್ತೆ ಕಂಟಿನ್ಯೂಸ್. ನೀವು ಇಲ್ಲೇ ತೊಗೊಂಡ್ರೆ ಇನ್ ಕೇಸ್ ಇದನ್ನು ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಆಗಿದ್ರೆ ಮತ್ತು ಇಲ್ಲಿ ರಿಟರ್ನ್ ಬಂದುಬಿಡುತ್ತೆ. ಅದಕ್ಕೆ ತುಂಬ ರಿಸ್ಕ್ ಇರುತ್ತೆ ಇಲ್ಲಿ ತೊಗೊಳೋದು. ಔಟ್ಸೈಡ್ ಈ ಬೇಸ್ ಈ ಥರ ಬೇಸ್ ಫಾರ್ಮ್ ಆದಮೇಲೆ ಈ ಬೇಸ್ ಔಟ್ಸೈಡ್ ಫಾರ್ಮ್ ಅಂತ ತೊಗೋಬೇಕು. ಈ ಬೇಸ್ ನೀವು ಇದು ನೋಡಿದ್ರೂ 34% ಇದೆ. 30% ಮೇಲಿರೋವು ನಾವು ಯಾವತ್ತೂ ಇಲ್ಲಿ ಟಚ್ ಮಾಡಬಾರ್ದು. ಮೇ ಬಿ ಇಲ್ಲಿ ಏನಾದರೂ ಇನ್ ಕೇಸ್ ಇದು ಒಂದು 25, 26, 20, 30 ಒಳಗಿದ್ದರೆ ಆ ಟೈಮಲ್ಲಿ ನಾವು ಈ ಥರ ಇಲ್ಲಿ ಕನ್ಸಾಲಿಡೇಟ್ ಆಗಿ ಇಲ್ಲಿ ಬ್ರೇಕ್ಔಟ್ ಆದಮೇಲೆ ಇಲ್ಲಿ ತೊಗೋಬೋದು. ಇನ್ನೊಂದೇನೋ ಡೈರೆಕ್ಟ್ ಹಿಂಗೆ ಬಿದ್ದಿರುತ್ತೆ, ಡೈರೆಕ್ಟ್ ಒಂದೇ ಸರಿ ಬ್ರೇಕ್ಔಟ್ ಆದ್ರೂ ನಾವು ತೊಗೋಬಾರ್ದು. ಅಟ್ಲೀಸ್ಟ್ ಈ ಥರ ಹಿಂಗೆ ಕನ್ಸಾಲಿಡೇಟ್ ಆಗಬೇಕು ಸ್ಟಾಕು. ಈ ರೆಸಿಸ್ಟೆನ್ಸ್ ಹತ್ರ ಕನ್ಸಾಲಿಡೇಟ್ ಆಗಿ ಇಲ್ಲಿ ಟಚ್ ಆಗಿ ಇಲ್ಲೇ ಒಂದು ಅಟ್ಲೀಸ್ಟ್ ಒಂದು 7-8 ಡೇಸ್ ಅಟ್ಲೀಸ್ಟ್ 5 ಡೇಸ್ ಆದರೂ ಇಲ್ಲಿ ಕನ್ಸಾಲಿಡೇಟ್ ಆಗಿ ಒಂದು ಬ್ರೇಕ್ಔಟ್ ಕೊಟ್ಟಾಗ ಅಲ್ಲೂ ತೊಗೋಬೋದು ಬಿಲೋ 30% ಇದ್ದಾಗ. ಇಲ್ಲಾಂದರೆ ಔಟ್ ಆಫ್ ದ ಬೇಸ್ ಈಸ್ ದ ಬೆಸ್ಟ್ ಥಿಂಗ್.